ಆರಾಧ್ಯ ದೇವರಾಗಿರ್ತಕ್ಕಂಥ ಕರಿಸಿದ್ದೇಶ್ವರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗ ತಂಪಾನ ವಾತಾವರಣದಲ್ಲಿ ಇಂಪಾದ ಹಾಡ ಕೇಳಕ್ ಕೂತೀರಿ ನೀವೀಗ, ಹೌದಲ್ಲ? ಅದಕ್ಕೆ ನನಗ ಮೊಟ್ಟ ಮೊದಲಿಗೆ ಹೇಳೋದೇನಂದ್ರ, ಬಹಳ ಸಂಭಾವಿತ, ಬಹಳ ಮುಗ್ಧ ಗಾಯಕ, ಬಹಳ ಮುಗ್ಧ ಸಾಹಿತ್ಯ ಒಂದು ಯಾರಂದ್ರ ಈ ಗ್ರಾಮ ಹೆಮ್ಮೆ ಪಡ್ಬೇಕು ನೀವು ಹನುಮಂತ ಸುತ್ತಟ್ಟಿ ವಿಷಯದೊಳಗೆ. ಯಾಕಂದ್ರೆ ಕೆಲವೊಬ್ರಿಗೆ ಒಂದು ಆಡೋದು ಜನ 4 ಕೋಡ್ ಬಂದಿರ್ತಾವ, ಹೌದಲ್ಲ? ನಗಬೇಡ್ರಿ ಮತ್ತ. ಹಾ, ಆದ್ರೂ ಎಂತಿಂತ ಹಾಡ ಹಾಡಿದ್ರು ಕೂಡ ಅವ ಹೆಂಗದ ನೋಡ ತಳದಾಗ ಹಂಗ ಬಂದಾನವ. ಯಾರ? ನಮ್ಮ ಆತ್ಮೀಯ ಸ್ನೇಹಿತ ಹನುಮಂತ ಸುತ್ತಟ್ಟಿ. ಅದಕ್ಕ ನಾ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಕನಸು ಕಟ್ಕೊಂಡಿದ್ರು ಸಹಿತ ಅದು ಈಡೇರೈತೋ ಬಿಟ್ಟದೋ ಇದ್ರು ಸಹಿತ ಅವ ಎಲ್ಲಾ ಹಿರಿಯ ಕಲಾವಿದರ ಜೋಡಿ ಮತ್ತು ಸಣ್ಣ ಕಲಾವಿದರ ಜೋಡಿನೂ ಕೂಡ ಅಟ್ಟ ಆತ್ಮೀಯತೆಯಾಗಿ ಬೆರೆತಂತ ಒಬ್ಬ ಕಲಾವಿದ ಯಾರಾದ್ರೂ ಇದ್ರ ಅದು ಹನುಮಂತ ಆಸಂಗಿ ಸುತ್ತಟ್ಟಿ. ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ. ಅದ್ರ ಜೊತೆ ನಿನ್ನೆ ನಾವು ಬಿಜಾಪುರದಾಗ ಈ ಅಶ್ಲೀಲ ಹಾಡುಗಳು ಮತ್ತು ಅಶ್ಲೀಲ ವೇದಿಕೆ ಮೇಲೆ ಏನು ಮಾತಾಡ್ತೀವಲ್ಲ, ನಾವು ಹೆಣ್ಣು ಮಕ್ಕಳನ್ನ ಕೀಳುವಾಗಿ ಮಾತಾಡಿ ಇದನ್ನು ಮಾತಾಡಬಾರ್ದು ಅನ್ನೋ ಸಲುವಾಗಿ ಬಿಜಾಪುರದಲ್ಲಿ ನಾವು ಒಂದು ಮೀಟಿಂಗ್ ತಗೊಂಡಿದ್ದು ಖರೀ ಇದೆ. ಆದ್ರೆ ಅಲ್ಲಿ ಅನೇಕ ಕಲಾವಿದರು ಬಂದಿದ್ರು, ಅನೇಕ ಆರ್ಕೆಸ್ಟ್ರಾ ತಂಡದ ಸಾರಥಿಗಳು ಅಂದ್ರೆ ಮಾಲಕರು ಬಂದಿದ್ರಲ್ಲಿ. ನಾವು ಈ ವೇದಿಕೆ ಮುಖಾಂತರ ಆಗಲಿ ಇನ್ನು ಯಾವುದೇ ಊರ ಕಾರ್ಯಕ್ರಮ ಹೇಳಿದ್ರು ಕೂಡ ನಾವು ನೇರವಾಗಿ ಮಾತಾಡೋರು. ನಮ್ಗೇನು ಯಾರ್ದು ಅಂಜಿಕಿಲ್ಲ, ಅಳಕ್ಕಿಲ್ಲ. ಅಶ್ಲೀಲಿ ಮಾತಾಡೋದಂದ್ರೆ ಹ್ಯಾಂಗ? ಹೆಣ್ಮಕ್ಳನ್ನದು ಬಹಳ ತುಚ್ಛವಾಗಿ ಮಾತಾಡ್ತಾರ ವೇದಿಕೆ ಮೇಲೆ. ನೀವು ಆಧಾರ್ ಕಾರ್ಡ್ ಮಂದಿ, ನೀವು ಪ್ಯಾನ್ ಕಾರ್ಡ್ ಮಂದಿ, ನೀವು ಅಂತ ಯೂಟ್ಯೂಬರ್ ಬಂದಿರ್ತಾರಲ್ಲ, ಇಲ್ಲಿ ಮುಂದೆ ಕೂತಿರ್ತಾರ ಅವ್ರು. ಹಾ, ಅವ್ರ ಕಾರ್ಯಕ್ರಮಕ್ಕೆ ಹೋಗೋದು ಜೂಮ್ ಮಾಡೋದು, ಅದನ್ನು ಜೂಮ್ ಆ ಹೆಣ್ಮಗಳದ ಇಂಥದ್ದು ಅಟ್ಟ ವಿಡಿಯೋ ಮಾಡ್ಕೋದು, ಹಿಂಗೆ ಜೂಮ್ ಮಾಡಿ ತೋರಿಸೋದು, ಇವೆಲ್ಲ ನಮ್ಮ ಸಂಸ್ಕೃತಿ ಅಲ್ಲತ್ತ ನಾ ಹೇಳಕತ್ತಿದ್ದೆ. ಇಲ್ಲಿ ಯೂಟ್ಯೂಬ್ ಹಿಡಿದು, ಇಲ್ಲಿ ಹಿಂಗೆ ಯಾಕೆ ಮಾಡ್ತೀರಿ ಅಂದ್ರೆ ಅವ್ರು ಯೂಟ್ಯೂಬ್ ಓಡ್ಬೇಕು, ಅವ್ರು ಹೊಟ್ಟೆ ತುಂಬಬೇಕು. ನೋಡ್ರಿ, ಅವ್ರ ಮನ್ಯಾಗ ಹೆಣ್ಮಕ್ಳ ಸುದ್ದ ಇರ್ತಾರ, ಅವ್ರ ಮನ್ಯಾಗ ಮಕ್ಕೊಂಡಿರ್ತಾರೆ ತಾಯಿ. ನಮ್ಮ ಹೆಣ್ಮಕ್ಳು ಬಂದಿರ್ತಾರಲ್ಲ ಈ ಕುತ್ತಾರ, ನಮ್ಮ ಹೆಣ್ಮಕ್ಳು ಅವರು ಇವ್ರ ಮಾನ ಮರ್ಯಾದೆ ಹರಾಜ್ ಹಂಚಿ ತಮ್ಮ ಹೊಟ್ಟೆ ತುಂಬಿಕೊಳ್ಳೋರು ಯಾರು ಯೂಟ್ಯೂಬರ್ಸ್. ಮತ್ತೆ ಎಲ್ಲರೇ ಭೇಟಿ ಯಾರು ಒಂದು ಕಪ್ ಚಾ ಕುಡಿಸಿದ ಉದಾಹರಣೆನೂ ಇಲ್ಲಿ ಇವರು ಯೂಟ್ಯೂಬ್ದವ್ರು ಎಷ್ಟು ಮಂದಿದಾರಲ್ಲ ಇಲ್ಲಿ ಕ್ಯಾಮ್ರಾದವ್ರು. ನಗಬೇಡ್ರಿ ಯಾರು, ನಾನು ಹೇಳಾಕತ್ತಿದ್ದು ಸೀರಿಯಸ್ ಐತಿ. ಆಯ್ತ ಎರಡನೇದು, ಸಾಲಿ ಹುಡುಗರು ನಮ್ಮ ಬಸ್ಸಿಗೆ ನಾವು ಹೋಗ್ಕೋರ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಾಕ ಬೇರೆ ಸ್ಕೂಲಿನ ಸಾಲಿಗೆ ಅದು ಹಚ್ಚಿರ್ತೀವಿ ನಾವು. ಆ ಬಸ್ನ್ಯಾಗ ಸಹಿತ ಅವ ಹಾಡುಗಳು. ನಮ್ಮ ಮಕ್ಕಳು ಟಿಫನ್ ಬಾಕ್ಸ್ ತಗೊಂಡು ಕಿಶನ್ ಗಾಡಿಯಾಗ ಕೂತ್ರಂದಾಗ ಅವೇನೋ ಟೇಪ್ ರಿಪೇರಿ ಇರ್ಲಿತ್ತಂದ್ರ ಅವ್ದು ಏನೋ ಟೇಪ್ ಅದು ಬಂದ್ ಆಗಿತ್ತಂದ್ರೆ ಇವ್ರು ಹಾಡ್ಕೋತ ಹೋಗ್ತಾರ ಸಾಲಿತನ. ಅಂದ್ರ ಅಷ್ಟು ಪರಿಣಾಮಕಾರಿ ಅದಕ್ಕೆ ಒಳಗಾಗಿ ಇವತ್ತು ನಾವು ಇದಾಗಬಾರ್ದು. ನಾವೇನು ಅಶ್ಲೀಲ ಹಾಡಿಲ್ಲ ಅಂತ ಹೇಳಂಗಿಲ್ಲ, ನಾವು ಭಾಳ ಸಾಜುಗತ್ತು ಹೇಳಾಕತ್ತಿಲ್ಲ. ನಾವು ನಮ್ಮನೂ ತೆಪ್ಪಿರ್ಬೇಕು. ಇಷ್ಟು ದಿವಸ ತೆಪ್ಪ್ಯಾವು, ಇನ್ನು ಮ್ಯಾಲ ಸುತ್ತಿ ನಡ್ರಿ ಅಂತಲ್ಲಿ ನಾವು ಬಿಟ್ಟಿಂಗ್ ಹೇಳಿದ್ವಿ. ನಾವು ಶ್ರೇಷ್ಠರು, ನೀವು ಅಟ್ಟ ದುಷ್ಟರು ಅಂತ ನಾವು ಹೇಳಿಲ್ಲ. ನಿನ್ನ ಕರೆದ ಮೀಟಿಂಗ್ ಉದ್ದೇಶ ಇದೆ. ಅದಕ್ಕೆ ಮುಂದಿನ ಕಾರ್ಯಕ್ರಮಗಳು ಯಾರ ನಿಮ್ಮ ಹಳ್ಳಿಯವ್ರು ಇವತ್ತು ಸುಟ್ಟಟ್ಟಿ ಅವ್ರು ಕರೆಸಲಿ, ಒಗಟ್ನೂರ್ದವ್ರು ಕರೆಸಲಿ, ಐಗಳವ್ರು ಕರೆಸಲಿ, ನಂದಗಾವ, ಜುಂಜುರೋಡ ಯಾರೇ ಇರಲಿ, ಅವರು ಕರೆಸು ಹೊತ್ತಿನಾಗ ಆ ತಂಡದ ಸಾರಥಿಗೆ ನೀವು ಒಂದು ಮಾತು ಹೇಳ್ಬೇಕು. ನಮ್ಮ ಮಕ್ಕಳ ಇಂತಿಂತ ಹಾಡದಿಂದ ಹಾಳಾಗ್ಲಕತ್ಯಾವ, ನಮ್ಮ ಮಾತು ಕೇಳುವಲ್ಲಾಗ್ಯಾವ, ಫೋನ್ ಬೀಳ್ತಾವ, ಫೋನ್ ಪಟ್ಟಿ ಒಂದಾಗ ಅದ ಹಾಡಾನ ಹಚ್ಚಿ ಕೇಳ್ತಾವ. ಅದಕ್ಕೆ ದಯಮಾಡಿ ನಮ್ಮೂರಾಗ ನಿಮ್ಮ ಕಾರ್ಯಕ್ರಮ ಹೇಳಬೇಕತ್ತೀವಿ, ಇಂಥ ಹಾಡಿಸ್ಬಿಡ್ಬೇಡ್ರಿ ಅತ್ತ ನೀವು ಕಮಿಟಿ ಅವ್ರು ನಿರ್ಧಾರ ಮಾಡ್ಬೇಕದನ್ನ, ಆಯೋಜಕರ. ಆಮೇಲೆ ತಂಡದ ಸಾರಥಿ ಜವಾಬ್ದಾರಿ ಅದ. ಅದಕ್ಕೆ ಈ ರೀತಿಯೆಲ್ಲ ನಾವು ಮಾಡೀವಿ. ಕೆಲವೊಬ್ಬರು ಮನಸ್ಸಿಗೆ ಕಲಾವಿದರಿಗೆ ನೋವು ಆದ್ರೂ ಏನು ಪರವಾಗಿಲ್ಲ, ನಾವೇನು ಬಿಲೇನೂ ಇಲ್ಲ, ಭಾರೂ ಇಲ್ಲ. ಯಾರೇನೇಕ್ ನಮ್ಮ ಬಗ್ಗೆ ನಾವು ತಿಳ್ಕೋರಿ. ಒಬ್ರಂದ್ರೆ ನಮ್ಮೂರಾಗ ನನಗ ಅಂದ್ರೆ ಇವತ್ತು ಹರಿಯಾಗ ಯಾವ್ರಿಗೆ ಭಾಳ ಕಾರ್ಯಕ್ರಮ ಬಂದಾವಲ್ಲ, ಈ ಹಳಿ ಮಂದಿಗೆಲ್ಲ ಹೊಚ್ಚಿಕಿಟ್ಟು ಬಿದ್ದತ್ತಳ
ಅದಕ್ಕೆ ಇವು ಮೀಟಿಂಗ್ ಕರೆದ ಅವತ್ತು ಹೇಳ್ದ ಒಬ್ಬ ನಾನು ಮುಂದೆ ಮಾರಿ ಮುಂದೆ ನಿನಗೆ ಅಟ್ಟ ತಿಳಿದಪ್ಪ ಮತ್ತೆ ಅಟ್ಟ ತಿಳ್ಕೊಂಡಿರು ನಾವು ಉದ್ದೇಶ ಬೇರೆ ಸಂಗ್ ಕೂಡಿಯು ನಿನಗೆ ಅಟ್ಟ ತಿಳಿದ್ ನಾ ಏನು ಮಾಡಲಿ ಅಂದೆ ನಾನು ಅದಕ್ಕೆ ಹಂಗೂ ಇರ್ತಾರೋ ಆದರೂ ಅವ್ನು ಹೋಗಾಗ ನಮ್ಮ ಹುಡುಗಿ ಏನು ಕೇಳಿದ್ದೆ ಇವತ್ತು ಮುಂಜಾನೆ ನಮ್ಮ ಊರಾಗ ಅವಂಗೊಂದು ಮಾತಂದೆ ನಾನು ಅವ್ರು ಭಾಳ ಕಾರ್ಯಕ್ರಮ ಮಾಡಾಕತ್ತೀರ ನಾವು ಮನೆಯಾಗದ ಇವತ್ತು ಹಚ್ಚಿಕಿಟ್ಲೆ ಮಾಡಿಲ್ತಮ್ಮ ಅವರು ನಮ್ಮ ಆರ್ಕೆಸ್ಟ್ರಾದಾಗ ಕೆಲಸ ಮಾಡ್ಯಾರನ್ನೇ ಪೇಮೆಂಟ್ ನಾವು ಕೊಟ್ಟಿವಿ ಈಗಾದರೂ ಹೇಳ್ತಾನೆ ಎದಿಕ್ಕೆ ಕೈ ಹಚ್ಕೊಂಡು ನನಗೆ ಯಾರೂ ಪೇಮೆಂಟ್ ಕೊಟ್ಟೇ ಇಲ್ಲ ನಾನು ಎಲ್ಲರಿಗೂ ಕೊಟ್ಟಿನಿ ಉತ್ತರ ಕರ್ನಾಟಕದ ಮತ್ತೆ ಯಾಕೆ ಬಿಡಿ ಅನ್ಸ್ಬೇಕು ನಮ್ಗೇನು ಕಾರ್ಯಕ್ರಮ ಅದ ಇದ್ದಾಟ ಅದಾವೇ ನಮಗೆ ಪೈಲೇಟ್ ಇದ್ದಿಲ್ಲ ಈಗೂ ಅಟ್ಟೆ ಇದಾವೆ ಒಂದಿಟ್ಟು ಹೆಚ್ಚ ಕಡಿಮೆ ಹಾಕಿರ್ತಾವೆ ಹೌದಲ್ಲ ಒಬ್ಬರಿಂದ ಈಗ ನರೇಂದ್ರ ಮೋದಿ ಅಭಿಮಾನಿ ಒಬ್ರು ಇರ್ತಾನೆ ಹೆಚ್ಚು ಮಂದಿ ಇರ್ತಾರೆ ಒಬ್ಬ ಸಿದ್ದರಾಮಯ್ಯ ಅಭಿಮಾನಿಗಳು ಬೇರೆ ಇರ್ತಾರೆ ಆ ರಾಜಕಾರಣದಾಗ ಹೆಂಗಿರ್ತದೆ ಕಲಾವಿದರ ಜೀವನದಾಗೂ ಹಂಗೆ ಇರ್ತದ ವ್ಯತ್ಯಾಸ ಇಲ್ಲ ಆದ್ರೆ ಸೆಲೆಬ್ರಿಟಿ ಆ ಸ್ಟಾರ ಈ ಸ್ಟಾರ ಇವ್ರು ಯಾರೇನು ಸಂಸ್ಕೃತಿ ಇಲಾಖೆಯವ್ರು ಕೊಟ್ರ ಇವ್ರಿಗೆಲ್ಲ ಬಿಡದಿತ್ತು ನಾನು ಯಾರು ಕೊಟ್ಟಿಲ್ಲ ಇವ್ರು ತಗೊಂಡಿದ್ದಿದ ಇವೆಲ್ಲ ಬಿಡ್ರಿದ್ದಾನೆ ಬಾಂಡ ದಂಬಾಡಿಕೆತನ ಬಿಡಬೇಕು ಸರಳ ಗಾಯಕರಾಗಿರ್ಬೇಕು ಚಂದಂತ ಅದ್ಭುತವಾದಂಥ ಹೆಣ್ಮಕ್ಳಿಗೆ ಒಂದು ಬೇಕಂತ ಸಲ್ಲಂತ ಒಂದು ಎರಡು ಹಾಡ ಹಾಡೋದು ಹಿರಿಯರು ಕೂತಿರ್ತಾರ ಅವ್ರಿಗೆ ಸಲ್ಲಂತ ಒಂದು ಎರಡು ಶಿಶುನಾಳ ಶರೀಫ್ನು ಹಾಡೋದು ಮೊದಲೊಂದು ಭಕ್ತಿ ಗೀತೆಯಿಂದ ಪ್ರಾರಂಭ ಮಾಡೋದು ಅಂತ ಇಲ್ಲಿ ಕೂತಾರ ಇಲ್ಲಿ ಇನ್ಕ ಏನು ಹೇಳ್ರು ಅಲ್ಲಕ್ಕೆ ಇಷ್ಟಿದ್ರು ನಮ್ಮ ಹುಡುಗರು ಇವ್ರ ಸಲಿಂದ ಒಂದು 20 ಬಿಸ್ಕಿಟ್ ಅಂತ ಒಂದು ಹಾಡೋದು ಹೌದಲ್ಲ ಕಾರ್ಯಕ್ರಮದಾಗ ವಾತಾವರಣ ಚೇಂಜ್ ಇರ್ಬೇಕ ಬಟ್ ಹೋಗೋಣ ಜಾನಪದ ಶುರು ಮಾಡಿದೀವಿ ಅಂದ್ರೆ ಆ ಕಲಾ ಸರಸ್ವತಿಗೆ ಬೆಲೆನೇ ಕೊಟ್ಟಂಗೆ ಅದಾಗಿಲ್ಲ ನಾವು ಎಷ್ಟು ತಂಡಗಳದ ನಮ್ಮಲ್ಲಿ ಆರ್ಕೆಸ್ಟ್ರಾದಾಗ ಇತ್ತಿತ್ಲಾಗೇನು ಫಸ್ಟ್ಗೆ ಭಕ್ತಿ ಗೀತೆ ಹಾಡ್ಸಂಗಿಲ್ಲ ಯಾರು ಹಾಡ್ಸಂಗಿಲ್ಲ ಫಸ್ಟ್ಗೆ ಹೋಗೋಣ ಜಾನಪದೇ ಇಂಥದೆಲ್ಲ ಮಾಡಬೇಡ್ರಿ ಭಾರತ ದೇಶ ಅಂದ್ರೆ ಅದ್ಭುತವಾದಂಥ ದೇಶದ ಬ್ರಹ್ಮ ಕೂತ ಇಡೀ ಜಗತ್ತಿನಿಂದ ಹಣಿಬಾರಿ ಬರೆಯಾಕತ್ತಿದ್ದ ಒಂದು ದಿವಸ ಪ್ರಪಂಚದಾಗ ಇರ್ತಕ್ಕಂಥ ಎಲ್ಲಾ ದೇಶದ ಹಣಿಬಾರನ್ನು ಪಟ್ 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 ಬರೆದು ಹೋಗುದತ್ತ ಭಾರತ ದೇಶದ ಬರಿಬೇಕಾದ್ರೆ ತಿಳಿಯಾಕ ಕೈ ಹೋತತ್ತ ಇದ್ರದ್ದು ಇತಿಹಾಸ ಬೇರೆ ಐತಿ ಇದನ್ನ ಬರಿಬೇಕಾದ್ರೆ ನಾ ಸ್ಪೆಷಲ್ ಆಗಿ ವಿಚಾರ ಮಾಡ್ಬೇಕಂತ ಹೇಳಿ ಆ ಪೆನ್ನ ಹಾಳಿ ಇಟ್ಟು ಅಗದಿ ತಲೆ ಮೇಲೆ ಒಂದು ಕಳಸಿ ನೀರು ಸುರ್ಕೊಂಡು ಮಣ್ಕೊಂಡಲ್ಲಿ ತಲೆ ಆರಿದ ಬಳಿಕ ಬ್ರಹ್ಮ ಎದ್ದ ಐಂತ ಭಾರತದ ಸಂವಿಧಾನ ಬರದ ಇದನ್ನು ಬರದನ್ ಅನಿವಾರ ಈ ಜಗತ್ತು ಸರ್ವನಾಶ ಆಗ್ತದ ಖರೆ ಭಾರತೀಯರು ಎಂದೂ ಸರ್ವನಾಶ ಆಗಂಗಿಲ್ಲ ನಾವು ಯಾಕಂತ ಕೇಳ್ರಿ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ 11 ಮಂದಿ ಆಟಗಾರ ಎದುರಾಗಿರ್ತಾರೆ ಕ್ರಿಕೆಟ್ನಾಗ ಇರ್ತಾರೆ ಒಬ್ಬ ಔಟ್ ಆದಂದ್ರೆ ಹೊಳಿ ಬರ್ತಾನ ನಾವು ಮಗ ಇದು ಇಂಗ್ಲೆಂಡ್ನವ್ರು ಕಂಡು ಹಿಡಿದು ಕಬಡ್ಡಿ 7 ಮಂದಿ ಇರ್ತೀವಿ ಈಚಿ ಕಡೆಯವನು ಹೊಡ್ಕೊಂಡು ಬಂದು ಈಚಿ ಕಡೆಯವನು ಮತ್ತೊಂದು ಹೊಡ್ಕೊಂಡು ಬಂದ್ರೆ ನಾವು ಹಾಳಿ ಹುಟ್ಟಿ ಬರ್ತೀವಿ ಇದು 7 ಮಂದಿ ಇದು ಭಾರತದ ಸಂಸ್ಕೃತಿ ಈ ತಾಕತ್ತಿರೋರು ನಾವು ಇಂಥದಕ್ಕೆಲ್ಲ ನಾವು ಅವಕಾಶ ಕೊಡಂಗಿಲ್ಲ ನಾವು ಹೊಲಸು ಹಾಡಿಲತ್ತ ಹೇಳಿಲ್ಲ ನಾನು ಹೇಳಿದನ್ರಿ ಹೇಳಿ ನಾವು ಹೊಲಸು ಹಾಡಿವಿ ಇನ್ನು ಮುಂದೆ ಹಾಡೋದು ಬೇಡತ್ತ ಎಲ್ಲಾರು ಕೂಡಿ ಚೆನ್ನಾಗಿ ನಾವು ಎಲ್ಲಾರ್ದು ಕಲಾವಿದರು ಅಂದ್ರೆ ಒಂದು ನಮ್ದ ಒಂದು ಜಾತಿ ಐತಿದೆ ಏನ ನಾವು ಎಲ್ಲ ಕಲಾವಿದರದೆಲ್ಲ ಒಂದು ಕುಟುಂಬ ನೀವು ನಮಗೆ ಕಾರ್ಯಕ್ರಮ ಕೊಡ್ರಿ ನಾವು ನಿಮಗೆ ಕೊಡ್ತೀವಿ ಬರೀ ನಾವ ಕೊಡಬೇಕು ನೀವರ ಕೊಡಂಗಿಲ್ಲ ಅಂತಂದ್ರೆ ಆ ಧರ್ಮ ತಪ್ಪುತ್ತೆ ಅದು ಒಂದೊಂದು ಊರನವರು ಒಂದೊಂದು ಆರ್ಕೆಸ್ಟ್ರಾ ಹೇಳ್ರಿ ಅಂದ್ರೆ ಇಬ್ರು ಹಳಿ ಕಲಾವಿದರು ಇಬ್ರು ಹೊಸ ಕಲಾವಿದರು ಇಬ್ರು ಗಾಯಕಿರಿ ಹಳಿ ಕಲಾವಿದರು ಇಬ್ರು ಈಗಿನ ಹುಡುಗಿಯರು ಈ ರೀತಿ ಎಲ್ಲ ಮಾಡ್ರಿ ಅದನ್ನ ನಿಮ್ಗೇನು ಬ್ಯಾಡ ಅನ್ನಂಗಿಲ್ಲ ನಾವು ಒಂದೇನೋ ಸಮಾಜದಾಗ ಹಿರಿಯರು ಕೂತಿರ್ತಾರ ತಾಯಂದ್ರು ಕೂತಿರ್ತಾರ ಯುವಕರು ಕೂತಿರ್ತಾರ ಅವ್ರವ್ರಿಗೆ ತಕ್ಕಂಗೆ ನಾವು ಆ ಕಾರ್ಯಕ್ರಮ ಕೊಡಾಕೊಂದು ಅವಕಾಶ ಸಿಗ್ತದೆ ಅತ್ತ ಬರೀ ಇವ್ರನ್ನ ಕಾಡಿಸಿರ ತಿಳ್ಕೊರಿ ನೀವು ಆ ಹಿರಿಯರು ಹಾಳಾಕಾರು ಆಯಿಗಳು ಹಾಳಾಕಾರ ಅದಕ್ಕೆ ದಯಮಾಡಿ ಅದರಂತೆ ಇವತ್ತು ನಾನು ಒಂದು ವಿನಂತಿ ಏನಂದ್ರೆ ನನಗೆ ಹನುಮಂತ ಸುಟ್ಟಟ್ಟಿ ಅವ್ರ ಅಪ್ಪಾರನ್ನ ನಾನು ತೋಟದಾಗ ರೆಕಾರ್ಡಿಂಗ್ ಮಾಡಕ್ಕೆ ಬಂದಾಗ ನೋಡಿದ್ದೆ ನಾನು ಇವತ್ತು ಅವ್ವಾರನ್ನ ನೋಡಿದೆ ನಾನು ಆದ್ರೆ ವೈನಿಯರ್ನು ನೋಡಿದೆ ಮತ್ತೆ ಅದ್ರ ಜೊತೆ ಕರೆ ವೈನಿಯವರು ನೀವು ಮದುವೆ ಆಗುವ ಹೊತ್ತಿನಾಗ ಹನುಮಂತ ಸುಟ್ಟಟ್ಟಿ ತಿಳಿಯಾಕ ಹೋದ್ರು ನಿಂತಿದ್ರು ಅವಾಗೋ ಕರೆ ಹೇಳ್ರಿ ಹೇಳಿ ನೀರು ಹೇಳ ಅವಾಗೂ ಇದ್ದು ಈಗ ಬಿಡ ಈಗ ತೆಗಿತಾನ ಅತ್ರನ್ನ ಅಂತ ಒಬ್ಬ ಹನುಮಂತ ಸುಟ್ಟಟ್ಟಿಗೆ ಧರ್ಮ ಪತ್ನಿ ಆಗಿರ್ತಕ್ಕಂಥ ನಮ್ಮ ಅಕ್ಕವರು
ಭಾಳ ಪುಣ್ಯ ಮಾಡಿರಿ ನೀವು. ಇಂಥವಪ್ಪ ಅಂದ್ರೆ ನೀವು ಅಕ್ಕನ ಮಗಳ ಹತ್ರಲ್ಲೇ ಒಳಗಿನವ್ರ ಅಂತ ಹೇಳಿದ್ ನನಗೆ. ಏನ್ರಿ ಪುಣ್ಯ ಮಾಡಿ ಬಂದಿರಿ, ಏನ ಪುಣ್ಯ ಮಾಡಿ ಬಂದಿರಿ. ಇಂಥ ಒಬ್ಬ ಗಂಡನ ಪಡ್ಕೊಳಕ ನೀವು ಪುಣ್ಯವಂತರದ್ರಿ. ಮತ್ತು ಎರಡು ಜೋಡಿನೂ ಚಂದದವ್ರಿ. ನನಗನಿಸಿದ ಮಟ್ಟಿಗೆ ಅವಾಗ ಕೂದಲು ಇರ್ಬೋದು, ಈ ಕೂದಲು ಇರ್ಲಾಕಿಲ್ಲ. ಆದ್ರೆ ನಿಮ್ಗಿಂತ ಚಂದ ನಮ್ಮ ಹನುಮಂತನ ಇಷ್ಟು ಮಾತ್ರ ನೆನಪು. ದಾಂಡಿಗೆರೆ ಎಷ್ಟು ಹೇಳಪ್ಪ. ಈಗ ಮತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಕಲಾಭಿಮಾನಿಗಳ ಒಳಗ ಒಂದು ವಿಶೇಷ ಏನಂದ್ರೆ, ಶಾಸ್ತ್ರ ಪುರಾಣ ವೇದಗಳನ್ನ ಓದಿ ಸಾಹಿತ್ಯ ಬರೆಯೋದು ಬೇರೆ. ನಾವು ಯಾವುದೇ ಒಂದು ಫೀಲಿಂಗ್ ಒಂದು ಹುಡುಗಿ ಕೈ ಕೊಟ್ಟಿಲ್ಲ ಅಂದ್ರೆ ಅದನ್ನ ಟಾಪ್ನ್ಯಾಗ ಬರೆಯೋದು ಬೇರೆ. ಹೌದಲ್ಲ? ಹಂಗ ಈ ವೇದಿಕೆಗೆ ಒಂದು ಗುರುವಿನ ಸ್ಥಾನ ಯಾರಿಗಾದ್ರೂ ಕೊಡ್ಬೇಕಂದ್ರೆ ನಮ್ಮ ಅಟಾಳ ಕಲ್ಮೇಶ್ ಗುರುಗಳಿಗೆ ನಾವು ಕೊಡ್ಬೇಕು. ಯಾಕಂದ್ರೆ ಅವರು ಶಾಸ್ತ್ರ ಪುರಾಣ ವೇದಗಳು ಇವೆಲ್ಲ ಓದಿ ದೇವರ ಬಗ್ಗೆ ಎಲ್ಲ ಸಾಹಿತ್ಯ ಮಾಡ್ತಾರೆ. ನಮಗೆ ಯಾವ ಪುರಾಣ ಅಂಕಿಲ್ಪಿ ಏನು ಸಂಬಂಧ ಇಲ್ಲ. ನಮಗೆ ಒಬ್ಬಕೇನ್ರಿ ಹಿಂಗೆ ಮಾಡಿ ಹಿಂಗೆ ಸೊನ್ನೆ ಮಾಡಿ ಹೋಗಿದ್ದು ಸುಳ್ಳಾತಂದ್ರೆ ಚಂಚಿಗೆ ಒಂದು ಹಾಡು ಇರ್ತದೆ ನಮ್ಮ ಕೈಲಿ. ಅದಕ್ಕೆ ನಾವು ಅದ್ರ ಮೇಲೆ ಬದುಕಿದವ್ರ. ಅದಕ್ಕೆ ಎಷ್ಟಾಗಲಿ ನಮ್ಮ ದೇಶದಲ್ಲಿ ದೇವರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಮೊದಲನೇ ಸ್ಥಾನ ಕೊಟ್ಟು ಬಂದೀವಿ ನಾವು. ಕೊನೆವರೆಗೂ ಹಂಗೆ ಕೊಡೋನು. ಯಾರು ಅವ್ರನ್ನೂ ಹೇಳಸು ಬೇಡ. ಒಬ್ರು ರಾಮ್ ಇಲ್ಲನವ್ರದಾರ, ರಹೀಮ್ ಇಲ್ಲನವ್ರದಾರ, ಅದೇನು ನಮಗೆ ಬೇಕಾಗಿಲ್ಲ. ಅದು ಕಲಾವಿದರಿಗೆ ವರ್ಣ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಗ್ರಾಮ ಇಲ್ಲ. ನೀವ ನಮ್ಮ ತಾಯಿ ತಂದಿ, ಇದ ನಮ್ಮೂರ. ಹೌದಲ್ರಿ? ನೀವು ಎಂತ ಇದನ್ನ ಹಾಕೊಂಡು ಹಾಡಬಹುದು, ಹಸಿರಂತದ್ ಹಾಕೊಂಡು ಹಾಡಬಹುದು, ನೀಲಿ ಹಾಕೊಂಡು ಹಾಡಬಹುದು. ಇದಕ್ಕೆ ಯಾರಿಗೆ ಕಲಾವಿದರಿಗೆ ಭೇದ ಭಾವ ಇರಂಗಿಲ್ಲ. ಹೌದಲ್ಲ? ಅದಕ್ಕೆ ದಯಮಾಡಿ ಎಲ್ಲರೂ ಕಲಾವಿದರಿಗೆ, ಹಳಿ ಕಲಾವಿದರಿಗೆ ಬೆಲೆ ಕೊಡ್ರಿ, ಹೊಸ ಕಲಾವಿದರನ್ನು ಕರ್ಕೊಂಡು ಬದುಕು ಎಲ್ಲಾರನ್ನು ಕೂಡ. ತಾವೆಲ್ಲರೂ ಇದೇ ರೀತಿ ಹನುಮಂತ ಸುಟ್ಟಟ್ಟಿ ಅವರಿಗೆ ಕಾಯಂ ನಿಮ್ಮ ಊರಾಗಿ ಹೆಂಗೆ ನೀವು ಪ್ರೋತ್ಸಾಹ ಕೊಟ್ಟಿರಲ್ಲ, ಇದೇ ರೀತಿ ಅವ್ನು ಕೊನೆವರೆಗೂ ಇರಲಿ ಅಂತ ಹೇಳ್ತಾ, ಈಗ ಯಾಕಂದ್ರೆ ಥಂಡಿ ದಿನ ಮತ್ತು ನಾವು ಎದುರಾಗೋದು ಚಟದಾಗೋದು ಪಚ್ಚಿಲ್ತ ಮಾಡೋದು ಆರೋದು ಕುಡಿತೀವಿ. ಭಾಳ ದನಿ ಸರಿ ಇಲ್ಲ. ಒಂದು 20 ಒಂದು ಬಿಸ್ಕೆಟ್ ಮುಗ್ಯಾನ ನಾವು ಮನೆಗೆ ಹೋಗ್ಬೋದು.